ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗಷ್ಟೇ ಪ್ರೋಮೋನ ನೋಡಿದೆ. ಪ್ರೋಮೋ ಸೂಪರ್ ಆಗಿದೆ. ನೀವೆಲ್ಲ ಪ್ರೋಮೋನ ನೋಡಿಲ್ಲ ಅಂದರೆ ಒಂದ್ಸಲ ಪ್ರೋಮೋ ನೋಡ್ಕೊಂಬಂದುಬಿಡಿ. ಹಾಗೆ ಪ್ರೋಮೋ ನೋಡಿರೋರು ಪ್ರೋಮೋ ಹೇಗಿದೆ ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ರೋಮೋದಲ್ಲಿ ಏನಿದೆ ನೋಡೋಣ. ಆ್ಯಕ್ಚುಲಿ ನಮ್ಮೆಲ್ಲರಿಗೂ ಕ್ವಶನ್ ಏನಿರೋದು, ಕಿಚ್ಚ ಸರ್ ಯಾವ ಕ್ವಶನ್ನ ಕೇಳಬೇಕು, ಯಾರಿಗೆ ಪಾಠ ಕಲಿಸ್ಬೇಕು, ಯಾರಿಗೆ ಉತ್ತರ ಕೊಡಬೇಕು ಅನ್ನೋದು ಇತ್ತಲ್ವಾ. ಇವಾಗ ಸರು ಸಹ ಅದೇ ಕ್ವಶನ್ ರೈಸ್ ಮಾಡಿದ್ದಾರೆ. ಪ್ರಶ್ನೆ ಯಾರಿಗೆ, ಉತ್ತರ ಯಾರಿಗೆ, ಹಾಗೆ ಪಾಠ ಯಾರಿಗೆ ಕಲಿಸ್ಬೇಕು ಅಂತ. ನಿಮ್ಮ ಪ್ರಕಾರ ಯಾರಿಗೆ ಕ್ವಶನ್ ಕೇಳಬೇಕು, ಯಾರಿಗೆ ಉತ್ತರ ಕೊಡಬೇಕು, ಹಾಗೆ ಯಾರಿಗೆ ಪಾಠ ಕಲಿಸೋ ಅವಶ್ಯಕತೆ ಇದೆ, ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಪ್ರೋಮೋದಲ್ಲಿ ಸುದೀಪ್ ಸರು ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲು ಅದಾದಮೇಲೆ ಚಂದ ಎಂಟ್ರಿ ತೊಗೊಂಡು ಬಂದುಬಿಟ್ಟು ಕ್ವಶನ್ ಮಾಡ್ತಾರೆ. ಮನೆಗೆ ಪ್ರವೇಶ ಮಾಡಿರೋ ಅತಿಥಿಗಳು ಅತಿರೇಕ ಮಾಡಿದ್ರಾ? ಹೌದು, ಮಾಡಿದರು. ಅತಿರೇಕ ಅಲ್ಲ, ಅತಿರೇಕ ಮಾಡಿದರು. ಆ ಥರ ಕ್ವೆಶನ್ ಕೇಳಿಬಿಟ್ಟು ಮತ್ತು ಮಂಜು ಮತ್ತು ರಜತ್ ಅವ್ರದ್ದು ಕ್ಲಿಪ್ಸ್ನ ತೋರಿಸಿದ್ರು. ಮಂಜು ನಾಚಿಕೆ ಆಗೋದಿಲ್ವಾ, ಇದು ನಾನು ನನ್ನ ಪ್ರಿವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ. ಈ ಮಾತು ಮಂಜು ಅವರು ಹೇಳಿದ್ದು ತಪ್ಪು. ಅದನ್ನು ಕೇಳಿಸ್ಕೊಂಡು ನಿಂತ್ಕೊಂಡ ಮ್ಯಾನೇಜರ್ದು ತಪ್ಪು, ಹಾಗೆ ಸಿಬ್ಬಂದಿಗಳದ್ದು ತಪ್ಪು. ಯಾರಿಗೇ ಆಗಲಿ ಆ ಥರ ಹೇಳೋ ರೈಟ್ಸ್ ಇಲ್ಲ. ನಿನಗೆ ನಾಚಿಕೆ ಆಗಲ್ವಾ ಅಂತ ಯಾಕೆ ಗುರು ಹೇಳಬೇಕು? ನೀನು ಗೆಸ್ಟ್ಗಳ ಥರ ಹೋಗಬೇಕು, ಗೆಸ್ಟ್ಗಳ ಥರ ಬರಬೇಕು. ಅದು ಬಿಟ್ಟು ಅತಿರೇಕ ಮಾಡಿದರೆ ಇವತ್ತು ಕಲಿಸ್ತಾರೆ ನೋಡಿ ಪಾಠನ. ಹಾಗೆ ನಿನ್ನೆ ತ್ರಿವಿಕ್ರಮ್ ಅವರು ಗಿಲ್ಲಿಗೆ ಒಂದು ಮಾತು ಹೇಳ್ತಾರೆ, ಈ ಥರ ಬಾಳೋದು ಒಂದು ಜನ್ಮನ ಅಂತ. ಈ ಥರ ಗೆಸ್ಟ್ಗಳು ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಹಾಗೆ ಪ್ರೋಮೋದಲ್ಲಿ ಸುದೀಪ್ ಸರ್ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಸಿಬ್ಬಂದಿಗಳು ಗೆದ್ರ ಇಲ್ಲ ಎಡ್ವೈಟರ್ಸ್ ಆಗಿ ಎಡವಿದ್ರ? ಹೌದು, ಎಡವಿದ್ರು. ಸಿಬ್ಬಂದಿಗಳು ಸೋತರು. ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಎಡ್ವೈಟರ್ಸ್ ಎಡವಿದ್ರ ಅಂತ ಕ್ವೆಶನ್ ಕೇಳಿರೋದು ಗಿಲ್ಲಿಗೇನೆ. ನನ್ನ ಪ್ರಕಾರ ಗಿಲ್ಲಿ ಅವರು ಕೆಲವೊಂದು ಕಡೆ ಎಡವಿದ್ರು. ಅದು ಎಲ್ಲಿ ಅಂದರೆ, ಇವಾಗ ನೆಕ್ಸ್ಟು ಕ್ಲಿಪ್ಸ್ ಏನು ತೋರಿಸಿದ್ರು, ಸುಮ್ಮನೆ ಬಿಟ್ಟು ಊಟಕ್ಕೆ ಮಾಡೋಕ್ಕೆ ಬಂದ್ರ, ಇನ್ನೊಂದು ತಿಂದಾಕೋ ನಿಮಗೆ ಇಷ್ಟಿರುವಾಗ ತಂದಾಕೋ ನಮಗೆ ಇಷ್ಟಿರಬೇಡ, ಈ ಥರ ಕ್ವೆಶನ್ನು ಯಾರಿಗೆ ಆದರೂ ಪ್ರವೋಕ್ ಮಾಡುತ್ತೆ. ಗಿಲ್ಲಿಯವರು ಆ ಮಾತನ್ನ ಅಂದರೆ ಸುಮ್ಮನೆ ಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದ ಅಂತ ತಮಾಷೆಗೆ ಏನು ಅಂದೆ ಅಂತ ಅಂದರು, ಅದು ತಪ್ಪೆ. ತಮಾಷೆ ಆಗಿದ್ರು ಅದು ತಪ್ಪೆ. ಯಾಕಂದರೆ ಬಂದು ಗೆಸ್ಟ್ಗಳಿಗೆ ನೀನು ಬಿಟ್ಟು ಊಟ ಮಾಡೋಕ್ಕೆ ಬಂದ್ಯಾ ಅಂತ ಅಂದರೆ ಯಾರಿಗೆ ಆದರೂ ಉರ್ದೇ ಉರಿಯುತ್ತೆ. ಇವಾಗ ಗೆಸ್ಟ್ಗಳಿಗೆ ಆ ಥರ ಆಗಿರೋದ್ರಲ್ಲಿ ತಪ್ಪೇನಿಲ್ಲ. ಮಾತು ಸ್ವಲ್ಪ ನಮ್ಮ ಮಾತು ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಗಿಲ್ಲಿಗೆ ಮಾತಲ್ಲಿ ಕಂಟ್ರೋಲೇ ಇಲ್ಲ ಅಂತ ನನಗನ್ಸುತ್ತೆ. ಗಿಲ್ಲಿ ಅದೊಂದು ಮಾತಾಡಿಲ್ಲ ಅಂದಿದ್ದರೆ ಇಲ್ಲಿ ತನಕ ಹೋಗ್ತಾನೆ ಇರಲಿಲ್ಲ. ಅದೊಂದು ಮಾತಿಂದ ಎಲ್ಲರಿಗೂ ಪ್ರವೋಕ್ ಮಾಡ್ತು. ಅದು ಅಲ್ಲದೆ 2ನೇ ಮದುವೆನ 3ನೇ ಮದುವೆನ ಅಂತ ಗಿಲ್ಲಿ ಏನು ಕೇಳಿದ್ರು ಅದು ತಪ್ಪು. ಗಿಲ್ಲಿ ಒಳ್ಳೆ ಎಂಟರ್ಟೈನರೇ, ಆದರೆ ಒಬ್ಬರು ಮನಸ್ಸಿಗೆ ನೋವಾಗೋ ಥರ ಎಂಟರ್ಟೈನ್ ಮಾಡೋದು ಚೆನ್ನಾಗಿ ಅನಿಸಲ್ಲ. ಅದು ತುಂಬ ಜನಕ್ಕೆ ಖುಷಿ ಕೊಡ್ಬೋದು, ಆದರೆ ಆ ಒಬ್ರಿಗೆ ನೋವು ಮಾಡುತ್ತಲ್ಲ, ಒಬ್ರಿಗೆ ನೋವು ಮಾಡಿ ಮಾಡೋ ಕಾಮಿಡಿನೂ ಕಾಮಿಡಿ ಅಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಗಿಲ್ಲಿಗೆ ಮತ್ತು ಮಂಜು ಅವ್ರಿಗೆ ಇಬ್ಬರಿಗೂ ಸರಿಯಾಗಿ ಕ್ಲಾಸ್ ತೊಗೊತಾರೆ, ಪಾಠನೂ ಕಲಿಸ್ತಾರೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಸುದೀಪ್ ಸರ್ ಯಾವಾಗಲೂ ಹೇಳೋ ಥರ ಬುಡಾ ಎಲ್ಲಿಂದ ಸ್ಟಾರ್ಟ್ ಆಯಿತು, ಬುಡ ಕರೆಕ್ಟಾಗಿತ್ತ ಅಂತಲೇ ಕ್ವೆಶನ್ ಕೇಳ್ತಾರೆ. ಇಲ್ಲಿ ಬುಡ ಕೆಟ್ಟಿದ್ದೇ ಗಿಲ್ಲಿಯವ್ರ ಮಾತಿಂದ. 2ನೇ ಮದುವೆನ 3ನೇ ಮದುವೆನ ಅಂತ ಪ್ರವೋಕ್ ಮಾಡಿದ್ದು ಫಸ್ಟು ಗಿಲ್ಲಿ, ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಗೆಸ್ಟ್ಗಳು ಯಾರನ್ನೂ ರೇಗಿಸ್ದೆ ಕಾಲು ಎಳಿದೆ ಬರೀ ಗಿಲ್ಲಿನೇ ಎಳಿತಿದ್ದಾರೆ ಅಂದರೆ ಗಿಲ್ಲಿ ಸ್ಟಾರ್ಟಿಂಗ್ ಮಾಡಿದ ತಪ್ಪಿಂದನೇ. ಗಿಲ್ಲಿ ಆವಾಗ ಆ ಮಾತುಗಳನ್ನ ಆಡಿಲ್ಲ ಅಂದಿದ್ರೆ ಇದು ಬೇರೆ ಥರನೇ ಹೋಗ್ತಿತ್ತು. ಹಂಗಂತ ಇವ್ರೂ ಅಷ್ಟೇ, ನಾವು ಕಂಟೆಸ್ಟೆಂಟ್ಸ್ಗಳೆಲ್ಲ ಗೆಸ್ಟು ಈ ಥರ ಇರಬಾರ್ದು ಅಂತ ಅವರು ಅನ್ಕೋಬೇಕಾಗಿತ್ತು. ಬಟ್ ಇವರು ಹಠ ಸಾಧಿಸಿದರು. ಹಾಗೆ ಸಿಬ್ಬಂದಿಕರನ್ನು ಸರಿಯಾಗಿ ಬೈತಾರೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಅವ್ರು ಏನೇ ಹೇಳಿದ್ರು ಇವರು ಕೋಲೆ ಬಸವನ ಥರ ತಲೆ ಅಲ್ಲಾಡಿಸ್ಕೊಂಡು ಮ್ಯಾನೇಜರು ಒಪ್ಕೊಂಡು ಬರ್ತಿದ್ದಿದ್ದು ಅದು ಸಹ ತಪ್ಪು. ಅಪೋಸ್ ಮಾಡೋದು ಕಲಿಬೇಕು ಅನ್ನೋದನ್ನು ಹೇಳ್ತಾರೆ ಅನಿಸುತ್ತೆ, ಇದಂತೂ ಪಕ್ಕ. ಹಾಗೆ ಧ್ರುವಂತು ನಾಗವಲ್ಲಿಯಾಗಿ ಕನ್ವರ್ಟ್ ಆಗ್ತಾ ಇರೋದ್ರ ಬಗ್ಗೆನೂ ಮಾತಾಡ್ತಾರೆ ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ. ನಿಮ್ಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನನ್ನ ಜೆನ್ಯೂನ್ ಆನೆಸ್ಟ್ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಏನು ಅನ್ನಿಸ್ತಿದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.